ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಯತ್ನ, ಕೊಲೆ, ಜನರಲ್ಲಿ ಆಕ್ರೋಶ. ಹುಬ್ಬಳ್ಳಿ ನಗರದಲ್ಲಿ ಬೆಳಗ್ಗೆ ನಡೆದ ಭೀಕರ ಘಟನೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿದೆ. ಅಶೋಕನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ. ಘಟನೆಯ ಪ್ರಕಾರ ಬಿಹಾರ ಮೂಲದ ವ್ಯಕ್ತಿ ಸೈಕೋಪಾತ್ ಬಾಲಕಿಯನ್ನ ಶೆಡ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಬಾಲಕಿ ಕೂಗಾಟ ಮೊಳಗಿದ ಹಿನ್ನೆಲೆಯಲ್ಲಿ ಜನರು ಶೆಡ್ ಕಡೆ ಓಡಿದ್ದಾರೆ. ಇದನ್ನ ಕಂಡ ಆ ಸೈಕೋಪಾತ್ ಭಯದಿಂದ ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ದಾರುಣ ಘಟನೆಯಿಂದ ಕೋಪಗೊಂಡ ಸ್ಥಳೀಯರು ಮತ್ತು ಪೋಷಕರು ಅಶೋಕನಗರ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಪ್ರತಿಭಟನೆ ನಿರತರಾಗಿದ್ದಾರೆ. ಆರೋಪಿಗೆ ತಕ್ಷಣವೇ ಗಂಭೀರ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸುತ್ತಾರೆ. ಈ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಅಂತಾರೆ. ಹೊರಗಿಂದ ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನದಿಂದ ಸಿಕ್ಕಾಪಟ್ಟಿ ಲೇಬರ್ಗಳು ತರ್ತಿದ್ದಾರೆ. ಬಿಲ್ಡರ್ಸ್ಗಳು ತಂದು ದುಡಿಸಿ ಕೈ ಬಿಟ್ಟು ಬಿಡ್ತಾರೆ. ಅವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಗಾಂಜಾ, ಡ್ರಗ್ಸ್, ಅಫೀಮ್ ಯೂಸ್ ಮಾಡ್ಕೊಂಡು ಸಿಕ್ಕವ್ರಿಗೆ ರೇಪ್ ಮಾಡುದು ಇಂಥವೆಲ್ಲ ದಂಧೆ ನಡೆಸಿದ್ದಾರೆ. ತಾವುಗಳು ಏನ್ ಹೇಳ್ತೀನಂದ್ರೆ, ಈಗೇನು ಇವರು ಬಿಹಾರ, ಉತ್ತರ ಪ್ರದೇಶದಿಂದ ಯಾರು ತರ್ತಿದಾರೆ, ಏಜೆಂಟ್ ರೀತಿಯಿಂದ ತರ್ತಿದ್ದಾರೆ, ಫಸ್ಟ್ ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ದವರು ಯಾವುದೋ ಒಂದು ಅಪಾರ್ಟ್ಮೆಂಟ್ ಆಗ್ಲಿ, ಯಾವುದೋ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಎಲ್ಲಾನು ಬಿಹಾರ, ಉತ್ತರ ಪ್ರದೇಶದ ಲೇಬರ್ಗಳು ತಗೊಂಡು ಇದೆಲ್ಲ ಈ ತರ ಕ್ರೈಮ್ಗಳು ನಡೀತಿದೆ. ಆಲ್ಮೋಸ್ಟ್ 90% ಗಾಂಜಾಗಳು ಸೇತಿರೋದು ಅವರೇ, ಗಾಂಜಾ ತರ್ತಿದ್ದು ಅವರೇ ಸಿಟಿ ಒಳಗೆ. ಆದ ಕಾರಣ ತಾವುಗಳು ಇದನ್ನ ಹೆಚ್ಚಿನ ಪ್ರಚಾರ ಮಾಡಬೇಕು. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಸುತ್ತಮುತ್ತಲಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಬಿಲ್ಡರ್ಸ್ಗಳು ಇದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಆಗ್ಬೇಕಂತೇಳಿ ನಮ್ಮ ಪೊಲೀಸರು ಏನ್ ಮಾಡ್ತ ಪಾಪ ನೋಡ್ರಿ. ಒಂದ್ ಮಾತು ಹೇಳ್ತೀನಿ, ಒಂದ್ ಸ್ಟೇಷನ್ ಸಿಕ್ಕಾಪಟ್ಟಿ ಜನ, ಇಲ್ಲೇ ಸಿಕ್ಕಾಪಟ್ಟಿ ಡೆವಲಪರ್ಸ್ಗಳು ಇಂಪ್ಲೂಯೆನ್ಸ್ ತಗೊಂಡ್ ಬರ್ತಾರ. ಯಾ ಲೇಬರ್ ಪಾಪ ಅವ್ರಿಗೂ ಅಷ್ಟು ಕಟ್ಟುನಿಟ್ಟಿಲ್ಲ. ಈಗ ಆಲ್ರೆಡಿ ಈಗ ಸಣ್ಣ ರೌಡಿಗಳಿಗೆ ಹೌದೌದೌದು ಕರ್ತವ್ಯ ಪೊಲೀಸರದು. ಆದ್ರೆ ಈ ಏನ್ ಏಜೆಂಟ್ರು, ಬಿಲ್ಡರ್ಸ್ ಬರ್ತಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೀನಿ. ಈ ಕೇಸ್ ಒಳಗೆ ಯಾರು ಅವ್ನಿಗೆ ತಂದಿದಾರಲ್ಲ ಅವನೇ ಹೊಣೆ ಮಾಡ್ಬೇಕು. ಯಾಕಂದ್ರೆ ಇನ್ ಮುಂದೆ ಯಾರು ಬಿಲ್ಡರ್ಸ್ಗಳು ಯಾವ್ದೋ ಲೇಬರ್ಗಳು ತಂದ್ರು ಕೂಡ ಅದನ್ನ ಹೊಣೆ ಹೊರಬೇಕು ಈ ಮಹಾನಗರ ಪಾಲಿಕೆಯಲ್ಲಿ. ಇಲ್ಲ ಅಂದ್ರೆ ನಾವ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಗೂ ಎಲ್ಲಿ ಲೇಬರ್ ಬಿಹಾರಿ, ಉತ್ತರ ಪ್ರದೇಶ ಕಾಣ್ತಾರ ನಾವೇ ಹೊಡೆದು ಕಳಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಏನ್ರಿ ಬೀಟ್ ವ್ಯವಸ್ಥೆ ಇದೆ ರೀ? ಇಲ್ಲ, ರಾತ್ರಿ ಇರುತ್ತೆ, ಬೆಳಗ್ಗೆ ಇರಂಗಿಲ್ಲ. ಈಗ ಇನ್ನೊಂದ್ ಏನಾಗ್ಬಿಡುತ್ತೆ, ಈ ಏರಿಯಾ ಎಕ್ಸ್ಟೆನ್ಷನ್ ಏರಿಯಾ ಅಂದ್ಮ್ಯಾಗ ಅಷ್ಟು ಬೀಟ್ ಇರುವುದಿಲ್ಲ. ಆಮ್ಯಾಗ ನಾ ಹೇಳೋದೇನ, ದರೋಡೆಗೋರ್ಗೆ, ಪಾಕೆಟ್ ಹೊಡೆಯೋರ್ಗೆ, ರಸ್ತೆ ಏನಾರ ಅವ್ಯಾಚ ಶಬ್ದ ನಿಂದನೆ ಮಾಡಿದ್ರು ಗುಂಡು ಹೊಡಿತಿದ್ದಾರೆ ಕಮಿಷನರ್ ಅವರು. ಆಕ್ಚುಲಿ ಇಂಥವ್ರಿಗೆ ಗುಂಡು ಹೊಡಿಬೇಕನ್ನೋ ನಾನು, ಇಂಥವ್ರು ಗುಂಡು ಹೊಡಿಬೇಕು. ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಪಬ್ಲಿಕ್ಕಿಗೆ. ಸುಮಾರು 5 ವರ್ಷದ ಮಹಿಳೆಗೆ ಹುಡುಗಿಗೆ ಒಂದು ರೇಪ್ ಮಾಡ್ಯಾರ ಅಂದ್ರೆ ಭಾರಿ ವಿಚಿತ್ರ. ನಿಮ್ಗೆ ಹೇಳ್ತಿದ್ದೀನಿ, ಈ ಬಿಲ್ಡರ್ಸ್ಗಳನ್ನ ಏನಿದಾರಲ್ಲ ಇವ್ರನ್ನ ಒದ್ದು ಒಳಗ್ ಹಾಕ್ಬೇಕಂತೇಳಿ ನನ್ನ ಅಭಿಪ್ರಾಯ. ಸುನಿಲ್ ನಿಟ್ಟೂರ್ ಅಂತೇಳಿ. ಇವತ್ತು ಏನೈತಲ್ಲ, ಒಂದು ಸಣ್ಣ ಹುಡುಗಿ ಮೇಲೆ ಒಂದು ಹೊರ ರಾಜ್ಯದ ಹುಡುಗ ಅತ್ಯಾಚಾರ ಮಾಡಿ ಆ ಹುಡುಗಿದು ಬಹಳ ಕ್ರೂರವಾದಂತ ಘಟನೆ ಹೇಳಕ್ ಸಾಧ್ಯ ಆಗ್ತಿಲ್ಲ. ಆದ್ರೆ ಇದು ಹೊರಗಿನ ರಾಜ್ಯದವ್ರು ಬರ್ತಾರಲ್ಲ, ಇವ್ರು ಮನಿ ಬಾಡಿಗೆ ಕೊಡ್ತಾರಲ್ಲ, ಎಲ್ಲಿಂದ ಮೂಲ ಏನು ಗೊತ್ತಿಲ್ಲ. ಮೊದ್ಲು ಬಾಡಿಗೆದಾರರು ಎಚ್ಚರಿಕೋಬೇಕು. ಯಾಕಪ್ಪ ಅಂದ್ರ ನಮ್ಗೆ ಬಾಡಿಗೆ ಸಿಗುತ್ತ ಅಂತಂದು ಆಸೆ ಕೊಡ್ತಾರಲ್ಲ, ಅವ್ರ ಮನ್ಯಾಗ ಹಿಂಗ ಆಗತ್ತಾ ಇಲ್ಲ, ಇಂಥದೊಂದು ಪರಿಸ್ಥಿತಿ ಆಗೈತೆ ಅಂತ ಗೊತ್ತಿದ್ರು ಅವ್ರು ಬಾಡಿಗೆ ಕೊಡ್ತಾರ. ಅವ್ರಿಗೆ ಏನ್ ಬೇಕು, ಆ ಸದ್ಯಕ್ಕೆ ದುಡ್ಡು ಬೇಕು. ದುಡ್ಡು ಒಂದಮಕ್ಕೆಲ್ಲ ಮುಂದ ಇವತ್ತು ಇನ್ನೊಬ್ರ ಮನಿ ಬೆಂಕಿ ಹತ್ತೈತಂದ್ರೆ ನಾಳೆ ಮನಿಗೆ ಬಂದೇ ಬರ್ತೈತದ. ಅದನ್ನ ಮುಂದ ಎಲ್ಲಾ ವಿಚಾರಣೆ ಮಾಡ್ಕೊಂಡು ಅವ್ರ ಮನಿ ಬಾಡಿಗೆ ಕೊಡ್ಬೇಕು. ಆಮೇಲೆ ಬೇರೆ ರಾಜ್ಯದಿಂದ ಬಂದರು ಎಲ್ಲಿಂದ ಬಂದ್ರು ಏನ್ ಬಂದ್ರು ಕೆಲಸ ಹೆಂಗಿದ ಮಾಡ್ತಾರ. ಇಲ್ಲಿ ಸರ್ಕಾರ ಇದ್ರಾಗ ವಿಫಲ ಯಾಕಾಗೈತಪ್ಪ ಅಂದ್ರ, ಸರ್ಕಾರ ಯಾವುದೇ ಇರ್ಲಿ ನಾವು ಜಾತಿ ಬಗ್ಗೆ ಮಾತಾಡಂಗಿಲ್ಲ ಮತ್ತು ಸರ್ಕಾರದ ಬಗ್ಗೆ ಮಾತಾಡಂಗಿಲ್ಲ. ಯಾವುದೇ ಸರ್ಕಾರ ಇರ್ಲಿ ಕ್ರಮ ತಗೋಬೇಕು. ಆಮೇಲೆ ಈಗ ಬಂದು ಇಲ್ಲೇ ಕ್ರಮ ತಗೋಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳ ಆಟೋ ಚಾಲಕರು ಮತ್ತು ಆಟೋ ಪರಿವಾರ ಮತ್ತು ಆಟೋದವ್ರು ಎಲ್ಲರೂ ಸೇರ್ಕೊಂಡು ನಾವು ಯಾರು ಬರಲಿ ಅಂದ್ರೆ ನಾವು ಇದು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಕೈಗೊಳ್ತೀವಿ. ಇಲ್ಲಿಗೆ ಬಿಡಂಗಿಲ್ಲ. ಇಲ್ಲಿಗೆ ಬಂದು 2 ದಿನ ಪ್ರಚಾರ ಆಕತಿ, 3ನೇ ದಿನ ಬಿಡ್ತಾರ ಅನ್ನಂಗಿಲ್ಲ. ನಮ್ದು ಎಲ್ಲಿ ಮಠ ಸಾಧ್ಯ ಐತಿ ನಾವು ಇದಕ್ಕೆ ಅವರ ಕುಟುಂಬಕ್ಕ ಪರಿಹಾರ ಸಿಗೋವರೆಗೂ ನಾವು ಎಲ್ಲಾ ಆಟೋದವರು, ಆಟೋ ಮಾಲಕರು ಮತ್ತು ಚಾಲಕರು ಮತ್ತು ಎಲ್ಲಾ ಯೂನಿಯನ್, ಆಟೋ ಯೂನಿಯನ್ ಮತ್ತೆ ಹಲವಾರು ಯಾರ್ಯಾರು ನಮ್ ಕೈ ಜೋಡಿಸ್ತಾರ ಅವ್ರ ಎಲ್ಲರ ಜೊತೆಗೆ ಕನ್ನಡ ಸಂಘಟನೆಗಳು ಕರ್ಕೊಂಡು ನಾವು ಇದು ಹೋರಾಟನ ಇಲ್ಲಿ ಸರಿಯಾದ ರೀತಿ ಇದಕ್ಕ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಆಗಬೇಕು. ಪ್ರತಿಭಟನೆಯ ನಡೆಯುವ ವೇಳೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ
ಎನ್ ಶಶಿಕುಮಾರ್ ಸ್ಥಳಕ್ಕೆ ಆಗಮಿಸಿ ಪೀಡಿತ ಬಾಲಕಿಯ ಪೋಷಕರಿಂದ ಮಾಹಿತಿ ಪಡೆದರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಹೆಚ್ಚುವರಿ ಪೊಲೀಸ್ ಬಲವನ್ನ ನಿಯೋಜಿಸಲಾಗಿದೆ. ಸ್ಥಳೀಯರು ಈ ಕುರಿತು ಘಟನೆಗಳು ಪುನರಾವರ್ತನೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರೇಷ್ಮಾ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.